ಏನೋ ಕಾಶಿವಾಣವಂತೆವಾಯ್ತಲ್ಲ. ಈ ನನ್ನ ರಾಜ ದರ್ಬಾರವನ್ನು ಬಿಟ್ಟು ಬೇಗ ಅರಮನೆಗಾದರೂ ಹೋಗುವೆ ನೋಡುವೆ ತಂದೆ, ಹೋಗಿ ನೋಡುವೆ ನನ್ನಪ್ಪ. ಓಹೋ, ಅರಮನೆಗಾದರೂ ಬಂದಂತೆವಾಯ್ತಲ್ಲ. ಮಗಳೇ ಮಹಾದೇವಿ, ಅಮ್ಮ ಮಗಳೇ ಮಹಾದೇವಿ. ಓಹೋ, ಮಹಾದೇವಿ ಕೂಡ ಮನೆಯಲ್ಲಿ ಕಾಣುತ್ತೇ ಇಲ್ಲ. ಒಳಗಾದರೂ ಹೋಗಿ ನೋಡುವೆ ತಂದೆ, ಒಳಗಾದರೂ ಹೋಗಿ ನೋಡುವೆ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ಶಿವ ಶಿವ ಶಂಕರ ಪರಮೇಶ್ವರ. ಭಗವಂತ ಕಳ್ಳಗಂಜಿ ಕಾಳ ಹೊಕ್ಕರೆ ಗಂಜಿ ಹುಟ್ಟು ಸೇರಿದರೆ ಪ್ರಾಣವಾಗುವಾಗ ಸಂಕಟವಾಗಲಿಲ್ಲ ನಮ್ಮ ರೇಣುಕ. ಅಪ್ಪ ಅಮ್ಮ ಎಂದು ಕೂಗಿದೆ ನಮ್ಮ. ಮಗಳೇ ರೇಣುಕ, ನಿನಗೆ ಎಂತ ಹಾವ ಕಚ್ಚಿತು ಮಗಳೇ, ಎಂತ ಹಾವ ಕಚ್ಚಿತಮ್ಮ. ಶಿವ ಶಿವ ಮರತೆ ಮುಣಗಿ ಹೋಯಿತನಗೆ ರೇಣುಕ. ಹೆಮ್ಮ ಹಾವು ಕಚ್ಚಿತ್ತು ಮಗನೇ ಮರತೆ ಎಂತ ಹಾವ ಕಚ್ಚಿತು ಮಗಳೇ, ಮರತೆ ಮೊಳಗಿ ಹೋಯಿತನಗೆ. ಎಂತ ಓದಿದ ಎಲ್ಲ ಮರತೆ ಮೊಳಗಿ ಹೋಯಿತನಗೆ.
ಮಗಳೇ ರೇಣುಕ ಅಂದು ನನ್ನ ತಾಯಿಯನ್ನ ಕಳೆದುಕೊಂಡು ಪರದೇಶಾದ ನಮ್ಮ ರೇಣುಕ ಇಂದು ನಿನ್ನನ್ನು ಕಳೆದುಕೊಂಡು ಪರದೇಶಾದ ನಮ್ಮ ರೇಣುಕ ಅಮ್ಮ ನನಗೆ ಸಾವು ಬರಬಾರ್ದಾಗಿಲ್ಲಮ್ಮ ನಿನಗೆ ಬರುವ ಸಾವು ನನಗೆ ಬಂದಿದ್ದರೆ ನಿನ್ನ ಕೀರ್ತಿ ಕೊಂಡಾಡುತ್ತಿರೋರಮ್ಮ ಜಗತ್ತು ಕರೆಯ ಬರಬಾರದೆ ದೂರಿನ ಕರೆಯ ಬರಬಾರದೆ ದೂರಿನ ಓ ಸಾವೆ ವಿಧಿಯೇ ಎಂಗಳ ಬಾಳಿಗೆ ಮುಳ್ಳಾಯಿತೆ ಭೂಮನ ಮುಳ್ಳಾಯಿತೆ ಕರೆಯ ಬರಬಾರದೆ ಬರಬಾರದೆ ಬಗೆ ಓ ಸಾವೆ ಎಂದರ ಬಾಳಲ್ಲಿ ಮುಳ್ಳಾಗಿದೆ ಮುಳ್ಳಾಗಿದೆ. ರೇಣುಕ ಎಂತ ಯಾಳು ತಂದೆ ಮಾಡಿದ ಎಂತ ಯಾಳೆ ಮಗಳೇ ಅಮ್ಮ ತಾಯಿ ಮಗಳನ್ನು ಕಳೆದುಕೊಂಡು ಪರದೇಶಿಯಾಗಿ ಈ ಭೂಮಿ ಮೇಲೆ ಬಾಳುವುದಕ್ಕಿಂತಲೂ ಮತ್ತೆ ಗೊಟ್ಟಿ ಪಂಜನು ಶಬ್ದವನು ದೂರಾಗಲಿಲ್ಲ ಭಗವಂತ ದೂರಾಗಲಿಲ್ಲ ನನ್ನಪ್ಪ ಅಮ್ಮ ಭಗವಂತನು ಇವರ ಪ್ರಸಾದ ಕೊಡುವಕ್ಕಿಂತ ಮುಂಚೆ ತಾಳಿದ ಮಾತು ಸುಳ್ಳಾಯ್ತೇನೆ ಮಾರೇಡುಕ ಮಗಳೇ ನೀನು ಕೊಟ್ಟವರ ಪ್ರಸಾದವನ್ನು ಬೆಂಕಿಯಲ್ಲಿ ಸುಡುವುದಿಲ್ಲ ನೀರಿನಲ್ಲಿ ಮುಳುಗುವುದಿಲ್ಲೆಂದು ಪ್ರಸಾದ ಕೊಟ್ಟಿದ್ದಮ್ಮ ನಿನ್ನ ಮಾತು ಸುಳ್ಳಲಾಗಲಾರದಮ್ಮ ಮಗಳೇ ತಾಯಿ ಮಗಳನ್ನ ಕಳೆದುಕೊಂಡು ಪರದೇಶಿ ಆಗುವುದು ಬೇಡಮ್ಮ ಬೇಡ ನಿನ್ನನ್ನು ಈ ಲಿಂಗದ ಮುಂದೆ ಹಾಕಿ ಈ ಲಿಂಗಕ್ಕೆ ಹಣೆಯನ್ನು ಹೊಡೆದು ಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ನೀನು ಖಂಚೇಶ್ ಏನು ರೇಣುಕ ರಾಜ್ಯ ಈ ನನ್ನ ಶಿವನಿ ಗದ್ದಿ ಮುಂದೆ ಅಗ್ನಿಗೊಂಡ ತಯಾರು ಮಾಡಿ ತೆರೆಕೊಂಡು ಪ್ರಾಣ ಕೊಡ್ಲಿಕ್ಕೆ ಏಕೆ ಸಿದ್ಧನಾಗಿದ್ದೀ ರಾಜ ನನ್ನಪ್ಪ ನೀನು ಕೊಟ್ಟವರ ಪ್ರಸಾದವನ್ನು ನೀನೆ ಕಸಿದುಕೊಂಡು ಹೋದ ಮೇಲೆ ಯಾವ ಲೋಕದ ನ್ಯಾಯ ತಂದೆ ಯಾವ ಲೋಕದ ನ್ಯಾಯ ನನ್ನಪ್ಪ ತಾಯಿ ಮಗಳನ್ನ ಕಳೆದುಕೊಂಡು ಪರದೇಶಿಯಾಗಿ ಬಾಳುವುದಕ್ಕಿಂತಲೂ ತಮ್ಮ ಲಿಂಗದ ಮುಂದೆ ನನ್ನ ಕಂದನನ್ನು ಹಾಕಿ
ಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದೆ ತಂದೆ ಜಯಶಂಕರ. ತಡೆ ರೇಣುಕರಾಜ, ನೀನು ಅಳಬೇಡ, ನೀನು ದುಃಖಿಸಬೇಡ. ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನ ಸತ್ತ ಕೋಸನು ಮತ್ತೆ ಮಾಡಿ ಕೊಡ್ತೇನೆ ನೋಡು ರಾಜ. ಆಗಲಿ ತಂದೆಯವರೇ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಹೇಳು ಹೇಳು ರೇಣುಕ, ಎಷ್ಟಂತ ಮಲಗಿದಿ? ಏನು ರೇಣುಕರಾಜ? ಗುರುದೇವ, ನಿನ್ನ ಸತ್ತ ಕೋಸನು ಮತ್ತೆ ಮರಳಿ ಕೊಟ್ಟಿದ್ದೇನೆ, ಎತ್ತಿಕೊಂಡು ಮಾತನಾಡು ರಾಜ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ ಭಗವಂತ. ಸತ್ತವಾದ ಮಗಳ ಪ್ರಾಣವನ್ನು ಮರಳಿ ಕೊಟ್ಟಿರುವೆ ತಂದೆ. ನನ್ನಪ್ಪ, ಈಗ ನನಗೆ ಸಂತೋಷವಾಯ್ತು ನೋಡು ತಂದೆ, ಸಂತೋಷವಾಯ್ತು ನನ್ನಪ್ಪ. ಈ ನನ್ನ ಮುದ್ದಾದ ಮಗಳನ್ನ ಕರೆದುಕೊಂಡು ನನ್ನ ರಾಜ್ಯದವರೆಗಾದ್ರೂ ಹೋಗಿ ಬರ್ತೇನೆ ತಂದೆ. ತಡೆ ರೇಣುಕರಾಜ, ಈ ದಿನ ಕಂದ ತೆಗೆದುಕೊಂಡು ಇನ್ನೂ ಅರಮಂದಿರಕ್ಕೆ ಹೋಗಕೂಡದು. ಇದೇ ತಿಪ್ರಾತಿ ಕೆರೆಯ ಮೇಲೆ ಇನ್ನೂ 12 ವರ್ಷ ಕಾಲ ಹರಳು ಮಾಡಬೇಕು. ಇದು ಅಲ್ಲದೆ ನಿನ್ನ ಬಾಯಿಂದ, ನಿನ್ನ ಕಂದನ ಬಾಯಿಂದ ಯಾವತ್ತು ಶಿವನಾಮ ಶಬ್ದ ನುಡಿತಾ ಹೋಗೋ ರಾಜ. ಆಗಲಿ ಗುರುದೇವ, ತಾವು ಹೇಳಿದಂತೆ ನನ್ನ ಬಾಯಿಂದ, ನನ್ನ ಮಗಳ ಬಾಯಿಂದ ಶಿವನಾಮ ಶಬ್ದನ ನುಡಿತಾ ಹೋಗಿ ಬರ್ತೀನಿ ತಂದೆ. ನನಗೆ ಹೋಗಿ ಬರ್ಲಿಕ್ಕೆ ಅಮೃತ ಹಸ್ತವನ್ನು ನನ್ನ ಮಸ್ತಕ ಮೇಲೆ ಇಡುವಂತ ನಾಗರೇ ಗುರುದೇವ. ನಿನಗೆ ಆಶೀರ್ವಾದ ಅಲ್ಲಿ ಹೋಗಿ ಬಾ ರೇಣುಕರಾಜ. ಚಂದ ಬರ್ಲತ್ತವ ಅಮ್ಮಗೆ ಯಾವ